ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿಂಡ್. ಆ್ಯಕ್ಚುಲಿ ನಾನೊಂದು ಟ್ರೆಕ್ಕಿಂಗ್ ಬುಕ್ ಮಾಡ್ಕೊಂಡಿದ್ದೀನಿ ಉತ್ತರಾಖಂಡಲ್ಲಿ, ವಿಂಟರ್ ಗೌರಿ ಪಾಸ್ ಟ್ರೆಕ್ಕಿಂಗ್ ಅಂತ. ಉತ್ತರಾಖಂಡ್ ಜೋಶಿ ಮಠಲ್ಲಿ ಅದು ಬರುತ್ತೆ. ಅಲ್ಲಿಗೆ ನಾನು ನಾಳೆ ಅಷ್ಟರಲ್ಲಿ ನಾನು ಜೋಶಿ ಮಠ ಹೋಗಿ ತಲುಪಬೇಕು. ಅದರಿಂದ ನಾನು ಇಲ್ಲಿ ಬೈ ಏರ್ವೇಸು ಫ್ಲೈಟಲ್ಲಿ ಟಿಲ್ ಡೆಲ್ಲಿ ತನಕ ನಾನು ಫ್ಲೈಟಲ್ಲಿ ಹೋಗಬೇಕು. ಮತ್ತು ಡೆಲ್ಲಿಯಿಂದ ರಿಷಿಕೇಶ್ ತನಕ ನಾನು ಬಸ್ಸಲ್ಲಿ ಹೋಗಬೇಕು. ಈಗ ಇಲ್ಲಿಂದ ಡೆಲ್ಲಿಗೆ 3 hours ಜರ್ನಿ ಫ್ಲೈಟಲ್ಲಾದರೆ. 10 ಗಂಟೆಗೆಲ್ಲ ಡೆಲ್ಲಿಗೆ ಏರ್ಪೋರ್ಟ್ಗೆಲ್ಲ ಹೋಗ್ತೀನಿ. ಮತ್ತು ಅಲ್ಲೆಲ್ಲ ಚೆಕ್ಔಟ್ ಹಾಕಿ ಮತ್ತು ISBT ಕಾಶ್ಮೀರಿ ಗೇಟ್ ISBTಗೆ ಹೋಗಿ ಅಲ್ಲಿ ರಿಷಿಕೇಶ್ಗೆ ನಾನು ಬಸ್ ಕ್ಯಾಚ್ ಮಾಡಬೇಕು. ಮತ್ತು ಅಲ್ಲಿ 11 ಗಂಟೆಗೆಲ್ಲ ಬಸ್ ಹತ್ತಿದ್ರೆ ಅರ್ಲಿ ಮಾರ್ನಿಂಗ್ ನಾನು ರಿಷಿಕೇಶ್ ಹೋಗಿ ತಲುಪ್ತೀನಿ. ಮತ್ತು ಅಲ್ಲಿ ಅವರೇನೆ ಏಜೆನ್ಸಿ ಅವರನ್ನೇ ಬುಕ್ಕಿಂಗ್ ಮಾಡಿರೋ ಏಜೆನ್ಸಿ ಅವರನ್ನೇ ಗಾಡಿ ಬುಕ್ ಮಾಡಿರ್ತಾರೆ. 6 ಗಂಟೆಗೆ ಪಿಕಪ್ ಇರುತ್ತೆ. 6 ಗಂಟೆಗೆ ಪಿಕಪ್ ಇದ್ದರೆ ಅದು ರಿಷಿಕೇಶ್ ಟು ಜೋಶಿ ಮಠ 10 hours ಜರ್ನಿ. ನಾಳೆ ಈವ್ನಿಂಗ್ ನಾನು ಜೋಶಿ ಮಠಕ್ಕೆ ಹೋಗಿ ತಲುಪ್ತೀನಿ. ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀನಿ. ಇಲ್ಲಿ ಚೆಕ್ಇನ್ ಆಗಬೇಕು. ಬನ್ನಿ ನೋಡೋಣ ಏರ್ಪೋರ್ಟಲ್ಲಿ ಯಾವ ಥರ ಚೆಕ್ಕಿಂಗ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಇದೆಲ್ಲ ಚೆಕ್ಇನ್ ಕೌಂಟರ್ಸ್. ಇಲ್ಲೂ ಅಷ್ಟೇ, ನಾವು ಏನೇನು ಲಗೇಜ್ ತಂದಿರ್ತೇವೆ ಅದೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಪವರ್ ಬ್ಯಾಂಕು, ಪರ್ಸು, ಮೊಬೈಲು, ಚಾರ್ಜರು ಎಲ್ಲ ಈ ಟ್ರೇ ಒಳಗಡೆ ಹಾಕಿ ಟ್ರೇ ಒಳಗಡೆಯಿಂದ ಸ್ಕ್ಯಾನ್ ಆಗಿ ಬರುತ್ತೆ ಎಲ್ಲ. ಮತ್ತು ಈ ಥರ ಶೂ ಹಾಕೋ ಬಂದಿದ್ರೆ ಈ ಥರ ಶೂನು ಬಿಚ್ಚಿಸ್ತಾರೆ. ಈ ಶೂನು ಸ್ಕ್ಯಾನ್ ಆಗಿ ಬರುತ್ತೆ. ಮತ್ತು ಬ್ಯಾಗ್ ಕೂಡ ಎಲ್ಲ ಸ್ಕ್ಯಾನ್ ಆಗಿ ಬರುತ್ತೆ ಈ ಕೌಂಟರಲ್ಲಿ. ಈಗ ಡೆಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀನಿ. ಫ್ಲೈಟ್ ನೋಡೋಗ್ರು ಇಲ್ಲೇ. ಡೆಲ್ಲಿ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀನಿ. ಈಗ 8:45 ಟೈಮ್. ಈಗ ಬೇಗ ಡೆಲ್ಲಿ ಏರ್ಪೋರ್ಟಿಂದ ಎಕ್ಸಿಟ್ ಆಗಿ ಹೊಟ್ಟೆ ಹಸಿತಾ ಇದೆ ತುಂಬ. ಊಟ ಮಾಡ್ಕೊಂಡು ಕಾಶ್ಮೀರಿ ಗೇಟ್ಗೆ ಹೋಗಬೇಕು. ಕಾಶ್ಮೀರಿ ಗೇಟ್ಗೆ ಹೋಗಿ ಅಲ್ಲಿ ಬಸ್ ಹತ್ತಬೇಕು ರಿಷಿಕೇಶ್ಗೆ. ಟೈಮ್ ಇಲ್ಲ ನನ್ನ ಹತ್ರ. ಈಗ ಬೆಳಿಗ್ಗೆ ಅಲ್ಲಿಂದ ರಿಷಿಕೇಶಿಂದ 6 ಗಂಟೆಗೆ ಬಸ್ ಹತ್ತಬೇಕು ಜೋಶಿ ಮಠಕ್ಕೆ. ತುಂಬ ಚಳಿ ಇದೆ ಇಲ್ಲಿ ಡೆಲ್ಲಿನಲ್ಲಿ. ನಾನೀಗ ಕಾಶ್ಮೀರಿ ಗೇಟ್ ಬಂದು ತಲುಪಿದ್ದೀನಿ. ISBT ಕಾಶ್ಮೀರಿ ಗೇಟ್ ಬಸ್ ಸ್ಟ್ಯಾಂಡು. ಆ್ಯಂಡ್ ರಿಷಿಕೇಶ್ ಬಸ್ ಕೂಡ ಹತ್ತಿದ್ದೀನಿ. ತುಂಬಾ ಬಸ್ಸಸ್ ಇರುತ್ತೆ ಇಲ್ಲಿ ರಿಷಿಕೇಶ್ಗೆ, ಇನ್ನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ನಾನು ಏನು ಅಂದರೆ ಅಲ್ಲಿ ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲಿ ನಾನು ಹೋಗಿ ರಿಷಿಕೇಶ್ ತಲುಪಬೇಕು. ಯಾಕಂದರೆ ಅಲ್ಲಿಂದ ಪಿಕಪ್ ಇರೋದು 6 ಗಂಟೆಗಿದೆ ಗಾಡಿ. ಅದರಿಂದ ನಾನು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ನಾನು ರಿಷಿಕೇಶ್ ತಲುಪಬೇಕು ಅಷ್ಟೇ. ಅಲ್ಲಿ ತನಕ ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್. ಈಗ 6 ಗಂಟೆಗೆ ಗಾಡಿ ಹೊರಡುತ್ತೆ. ಟೆಂಪೋ ಟ್ರಾವೆಲರ್ ಮಾಡಿದ್ದಾರೆ. 6 ಗಂಟೆಗೆ ಇಲ್ಲಿಂದ ರಿಷಿಕೇಶ್ ಬಿಡ್ತಾನೆ ಗಾಡಿ. ಮತ್ತು ಜೋಶಿ ಮಟ್ಟಿಗೆ 10 hours ಜರ್ನಿ ಅಂತ ಇಲ್ಲಿಂದ. ಈವ್ನಿಂಗ್ ಆಗುತ್ತೆ. ಈವ್ನಿಂಗ್ 6 or 7 o'clock ಆಗುತ್ತೆ ಹೋಗೋ ಅಷ್ಟರಲ್ಲಿ. 2 ಗಂಟೆ ಆಗುತ್ತೆ ಹೋಗೋ ಅಷ್ಟರಲ್ಲಿ. ಅಲ್ಲಿ ಹೋಗಾದ್ಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್. ಚಳಿ ಇದೆ ತುಂಬ. ಆಮೇಲೆ ಇಲ್ಲಿ ಟೆಂಪ್ರೇಚರ್ ಚೆಕ್ ಮಾಡೋಣ. ಸಿಕ್ಕಾಪಟ್ಟೆ ಚಳಿ ಇದೆ. ಕೈಯೆಲ್ಲ ನಡುಗ್ತಾ ಇದೆ ಗುರು. 8 ಡಿಗ್ರಿ ಇದೆ ಟೆಂಪ್ರೇಚರ್. ಕೈಯೆಲ್ಲ ನಡುಗ್ತಾ ಇದೆ. ಫುಲ್ಲು ಪ್ಯಾಕ್ ಆಗಿದ್ದೀನಿ. ಗ್ಲೌಸ್ ಹಾಕೋಬೇಕು. ಚಳಿ. ಬಾಯ್ ಬಾಯ್.
ಎಸ್, ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ಇಲ್ಲೇ ದೇವಪ್ರಯಾಗಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಇದು ದೇವಪ್ರಯಾಗ. ಇಲ್ಲಿ 2 ನದಿ ಸಂಗಮ ಆಗುತ್ತೆ, ಒಂದು ಅಲಕಾನಂದ ಮತ್ತೆ ಒಂದು ಭಾಗೀರಥಿ. ಇದು ಚಿಕ್ಕದಾಗಿ ಹರಿತಾ ಇರೋದು ಭಾಗೀರಥಿ, ಮತ್ತೆ ಅದು ಅಲಕಾನಂದ ನದಿ. ಎರಡು ಇಲ್ಲಿ ದೇವಪ್ರಯಾಗಲ್ಲಿ ಸಂಗಮ ಆಗುತ್ತೆ. ಮತ್ತೆ ಇದೆರಡು ಫೈನಲಿ ಪೀಪಲ್ಕುಟಿ ಬಂದು ತಲುಪಿದ್ದೀವಿ. ಆ್ಯಕ್ಚುಲಿ ನಾನು ಪೀಪಲ್ಕುಟಿ ಜೋಶಿ ಮಠ ಆದಮೇಲೆ ಪೀಪಲ್ಕುಟಿ ಅಂದ್ಕೊಂಡಿದ್ದೆ. ಇನ್ನು ಜೋಶಿ ಮಠಗೆ ಇನ್ನು 33 ಕಿಲೋಮೀಟ್ರ್ ಇರೋ ಅಷ್ಟರಲ್ಲೇ ಪೀಪಲ್ಕುಟಿ ಸಿಗುತ್ತೆ. ಮತ್ತು ನಾನು ಟ್ರೆಕ್ ಮಾಡ್ತಾ ಇರೋದು ಇದು ಏಜೆನ್ಸಿ ಟ್ರೆಕ್ ದ ಹಿಮಾಲಯಸ್ ಅಂತ. ಬೇಸ್ ಕ್ಯಾಂಪು ಪೀಪಲ್ಕೋಟಿ ಇದು ಪಂಗರ್ಚುಲ ಟ್ರೆಕ್ಕು ಮತ್ತು ವ್ಯಾಲಿ ಆಫ್ ಫ್ಲವರ್ಸು ಮತ್ತು ಗೌರಿ ಪಾಸ್ಗೆ ಇದು ಬೇಸ್ ಕ್ಯಾಂಪು ಪೀಪಲ್ಕೋಟಿ. ಮತ್ತು ಇದು ನಮಗೆ ಕೊಟ್ಟಿರೋ ಲಾಡ್ಜ್. ಇದು ರೂಮ್ಸ್ ಎಲ್ಲ ಒಳಗಡೆ ತೋರಿಸ್ತೀನಿ, ಬಟ್ ಹೇಳ್ಕೊಳ್ಳೋ ಥರ ಏನಿಲ್ಲ ರೂಮ್ಸು. ಓಕೆ ಸಾಕು ಅಷ್ಟಿದ್ರೆ ರೂಮ್ಸು. ಮತ್ತು ನಾಳೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ನಾಳೆ ಅದೇ ಈಗ 4:15ಗೆ ಬ್ರೀಫಿಂಗ್ ಕೊಡ್ತಾರೆ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆವಾಗ ಹೇಳ್ತಾರೆ ಎಷ್ಟು ಗಂಟೆಗೆ ರೆಡಿ ಆಗಬೇಕು, ನಾಳೆ ಎಷ್ಟು ಗಂಟೆ ಟ್ರೆಕ್ಕಿಂಗಲ್ಲೆಲ್ಲ ಏನೇನಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬ್ರೀಫಿಂಗ್ ಎಲ್ಲ ಆಯಿತು. ಟ್ರೆಕ್ಕಿಂಗಲ್ಲಿ ಯಾವ ಥರ ಇರಬೇಕು ಮತ್ತು ಟ್ರೆಕ್ಕಿಂಗಲ್ಲಿ ಏನೇನು ಎಸೆನ್ಷಿಯಲ್ ಮೆಟೀರಿಯಲ್ ಕ್ಯಾರಿ ಮಾಡಬೇಕು ಅದೆಲ್ಲ ಹೇಳಿದ್ರು. ಮತ್ತು ಈಗ ಪೀಪಲ್ಕುಟಿ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಹಳ್ಳಿ, ಸುತ್ತ ಬೆಟ್ಟ ಗುಡ್ಡ. ಟೆಂಪ್ರೇಚರ್ ಒಂದು 7 ಡಿಗ್ರಿ ಇದೆ ಅನಿಸುತ್ತೆ, ಈಗ ಚೆಕ್ ಮಾಡಿಲ್ಲ. ಚೆನ್ನಾಗಿದೆ ಹಳ್ಳಿ, ತೋರಿಸ್ತೀನಿ ನೋಡಿ. ಬಾಡಿ ಕೂಡ ನಮ್ದು ಅಕ್ಲಿಮಟೈಸ್ ಆಗಬೇಕಲ್ವ, ಅದಕ್ಕೇ ರೂಮಲ್ಲಿ ಕುತ್ಕೊಂಡಿರಬಾರ್ದು, ಓಡಾಡ್ತಾ ಇರಬೇಕು. ಆಗ ನಮ್ಮ ಬಾಡಿ ಇಲ್ಲಿ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ. चढ़ी इधर ತುಂಬಾ से चल रहा है इधर मार्केट। आजकल तो मार्केट की स्थिति बहुत वो है, वीक चल रहा है। क्योंकि इस बार बारिश भी बहुत लेट हुई है। अच्छा। और बर्फ भी बहुत कम पड़ी है। बर्फ भी कम पड़ रहा है ना। हाँ, बर्फ भी। कल परसों से क्या है ना कि बारिश हो रही है, तो इस समय औली में बहुत सारा बर्फ अच्छा। है। हाँ, औली में बर्फ पड़ा है। बर्फ पड़ा है। अभी आप लोग का ड्रॉप इधर ऊपर या नीचे? ड्रॉप ऊपर। क्या करेंगे जोशीमठ? हाँ नहीं, इधर ही आएगा वापस। अभी जाएंगे या अभी इधर ही है? इधर ही, आज इधर ही स्टे कर लो, कल सुबह। हाँ ठीक है, थैंक यू, बाय बाय। ಶುಭ ಮುಂಜಾನೆ ಗುರುಗಳೇ. ಈಗ 9 ಗಂಟೆಗೆ ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. 9 ಗಂಟೆಗೆ ಈಗ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ತೀವಿ. ಮತ್ತು ಈಗ ಟೆಂಪ್ರೇಚರು 2 ಡಿಗ್ರಿ ಇದೆ, 2 ಡಿಗ್ರಿ ತೋರಿಸ್ತಾ ಇದೆ ಟೆಂಪ್ರೇಚರು. ಮತ್ತು ಈಗ ಟೀ ಎಲ್ಲ ಇಟ್ಟಿದ್ದಾರೆ, ಟೀ ಕುಡಿಬೇಕು. ಮತ್ತು ವೆದರ್ ನೋಡಿ ಈ ಥರ ಇದೆ, ಸ್ವಲ್ಪ ಮಳೆ ಬರ್ತಾ ಇದೆ. ಫೈನಲಿ ನಾವು ಪೀಪಲ್ಕೋಟಿಯಿಂದ ಇದು ತುಗಾಶಿ ವಿಲೇಜಿಗೆ ಬಂದಿದ್ದೀವಿ. ತುಗಾಶಿ ವಿಲೇಜಲ್ಲಿ ಫುಲ್ಲು ಸ್ನೋಫಾಲ್ ಆಗ್ತಾ ಇದೆ. ಟ್ರೆಕ್ಕಿಂಗ್ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ. ಮೇಲ್ಗಡೆ ಗೌರಿ ಪಾಸಲ್ಲೂ ತುಂಬ ಸ್ನೋಫಾಲ್ ಆಗ್ತಾ ಇದೆಯಂತೆ. ನಾನು ಲಾಸ್ಟ್ ಟೈಮ್ ಸ್ಪಿಟಿ ವ್ಯಾಲಿಗೆ ಹೋದಾಗ ನನಗೆ ಸ್ನೋಫಾಲ್ ಸಿಕ್ಕಿತ್ತು. ನೆಕ್ಸ್ಟ್ ಇಲ್ಲೇ ಸಿಕ್ಕಿರೋದು ಸ್ನೋಫಾಲ್. ಫುಲ್ಲು ಸ್ನೋಫಾಲ್ ಆಗ್ತಾ ಇದೆ. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಆಗುತ್ತೆ. ತುಗಾಶಿ ವಿಲೇಜ್ ಅಂತ ಇದು. ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅಷ್ಟೇ. ಫುಲ್ ಎಲ್ಲ ಸ್ನೋಫಾಲ್. ಇದೆ ತುಗಾಶಿ ವಿಲೇಜು. ತುಗಾಶಿ ವಿಲೇಜಿಂದ ಈಗ ಟ್ರೆಕ್ಕಿಂಗ್ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆರ್ಚು ಕಂಟಿನ್ಯೂದು.
ಫುಲ್ಲು ಪ್ಯಾಕ್ ಪೊಂಚೆ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿದ್ದೀನಿ. ಇದು ನೆಕ್ಸ್ಟು ಟೀ ಪಾಯಿಂಟು. ಟೀ ಕುಡಿಯೋಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಮತ್ತು ಜ್ಯೂಸ್ ಇದೆಯಂತ ಯಾವುದೋ ಫ್ಲವರ್ದು ಇಲ್ಲಿ, ಅದು ಜ್ಯೂಸ್ ತೊಗೋತಾ ಇದ್ದೀನಿ. एक और जूस इधर एक जूस दिया। हाँ और एक इधर ये कौन सी जूस है? दो दे देना। ಅದು ಏನು ಹೇಳಿದ್ರು ಅವ್ರಿಗೆ ಗೊತ್ತಾಗ್ಬೇಕು, ನಂಗೆ ಗೊತ್ತಾಗ್ಲಿಲ್ಲ. ಶಿವ ನಮ್ಮ ಸೈಡು ಪುನರ್ಪುಳಿ ಜ್ಯೂಸ್ ಇದೆಯಲ್ಲ ಆ ಥರ ಇದೆ ಇದು. ಮಂಗಳೂರಲ್ಲಿ ಸಿಗುತ್ತಲ್ಲ ಪುನರ್ಪುಳಿ ಜ್ಯೂಸು ಆ ಥರ. ಕೋಲ್ಡ್ ಜ್ಯೂಸು ವೆದರ್ ಈ ಥರ. ಟೂ ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. 2 ಕಿಲೋಮೀಟರ್ಸ್ ಇಲ್ಲ ಇದು. ಆಲ್ರೆಡಿ ಒಂದು 3 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಸೇಮ್ ಪುನರ್ಪುಳಿ ಜ್ಯೂಸ್ ಥರ ಇದೆ ಗುರು, ಪುನರ್ಪುಳಿನೇ. ಫಸ್ಟ್ ಕ್ಯಾಂಪ್ ಸೈಟ್ ಅದರ ಬಂದಿದ್ದೀವಿ. ಇದು ನಮ್ಮ ಕ್ಯಾಂಪ್ ಸೈಟ್, ಫಸ್ಟ್ ಕ್ಯಾಂಪ್ ಸೈಟ್. ಅಲ್ಲೆಲ್ಲ ಟೆಂಟ್ ಪಿಚ್ ಮಾಡಿದ್ದಾರೆ. ಟೆಂಟ್ ಒಳಗಡೆ ಇವತ್ತು ನೈಟ್ ಸ್ಟೇ ಮಾಡಬೇಕು. ಫುಲ್ ಎಲ್ಲ ಐಸ್ ಮೇಲೆ ಟೆಂಟ್ ಪಿಚ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಯೇ ನಾನು ಟೆಂಟ್ ತೋರಿಸ್ತೀನಿ ಬನ್ನಿ. ಟೆಂಟು ಲೇಯರಿಂಗ್ ಹಾಕೋಬೇಕಂತೆ. ಇದೇ ನನ್ನ ಟೆಂಟ್. ಇದು ಓಕೆ, ಇದು ನನ್ನ ಟೆಂಟ್. ಓಪನ್ ಮಾಡ್ತೀನಿ. ಇದು ನನ್ನ ಟೆಂಟ್ ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಎಸ್, ಇನ್ನು ಟ್ರೆಕ್ ಫುಲ್ ಮುಗಿಯೋ ತನಕ ಈ ಥರ ಟೆಂಟ್ ಒಳಗಡೆ ಇರೋದು. ಯಾವ ಥರ ಇದೆ ನೋಡಿ ಟೆಂಟ್. ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಕೊಟ್ಟಿರ್ತಾರೆ. ಸ್ಲೀಪಿಂಗ್ ಬ್ಯಾಗು, ಇವತ್ತು ಟ್ರೆಕ್ಕಿಂಗ್ನ 3ನೇ ದಿನ. ಈಗ ಬೆಳಿಗ್ಗೆ 6:30 ಆಗಿದೆ, ನಿದ್ದೆ ಬಂದಿಲ್ಲ. ಅದೇ ಇವಾಗ ಮುಖ ಎಲ್ಲ ತೊಳೆಯೋಕ್ಕೆ ನೀರು ಸಿಗಲ್ಲ ಇಲ್ಲಿ. ಈ ಥರ ವೆಟ್ ವೈಪ್ಸ್ ತೊಗೋಬೇಕು, ಮುಖನ ಒರೆಸ್ಕೋಬೇಕು. ಟ್ರೆಕ್ಕಿಂಗ್ ಅಂದರೆ ಇದೇ ಥರ ವೆಟ್ ವೈಪ್ಸ್ ಏನಾದರೂ ತಗೊಂಡಿರಬೇಕು. ಈ ಥರ ಮುಖ ಒರೆಸ್ಕೋಬೇಕು.
ಮುಖ ತೊಳೆದಾಯ್ತು. ಆಚೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ವಾವ್ ಗುರು, ಏನು ಇದು ವ್ಯೂ! ಮಾರ್ನಿಂಗ್ ಎದ್ದ ತಕ್ಷಣ ಎಂಥ ವ್ಯೂ ನೋಡಿ. ಫುಲ್ಲು ಸ್ನೋಫಾಲ್ ಆಗೋಗಿದೆ, ಮತ್ತೆ ಸ್ನೋಫಾಲ್ ಆಗ್ತಾ ಇದೆ. ಸ್ನೋಫಾಲ್ ಆದರೆ ಮತ್ತೆ ಪುನಃ ಮೋಸ್ಟ್ಲಿ ನಮ್ಮದು ಟ್ರೆಕ್ಕಿಂಗೇ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಬೆಳಿಗ್ಗೆ ಎದ್ದು ನಮ್ಮ ನಿತ್ಯ ಕ್ರಮಗಳನ್ನ ಮುಗಿಸ್ಕೊಳ್ಳೋದು ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಟಾಯ್ಲೆಟ್ಸು, ಡ್ರೈ ಟಾಯ್ಲೆಟ್ಸ್ ಇರುತ್ತೆ. ಏನಂದರೆ ಒಂದೆರಡು ಟೆಂಟ್ ಪಿಚ್ ಮಾಡಿರ್ತಾರೆ. ಅದಕ್ಕೂ ಆ ಟೆಂಟಲ್ಲಿ ಒಂದು ಕಮೋಡ್ ಥರ ಚೇರ್ ಇಟ್ಟಿರ್ತಾರೆ. ಅಲ್ಲಿ ಹೋಗ್ಬೇಕು, ನಮ್ಮ ನಿತ್ಯ ಕ್ರಮಗಳನ್ನ ಮುಗಿಸ್ಕೋಬೇಕು, ಬರಬೇಕು. ಅಲ್ಲ ಇದೆ ನೋಡಿ, ಅಲ್ಲೊಂದು ಟೆಂಟ್ ಇದೆ, ಮತ್ತು ಆ ಕಡೆ ಒಂದು ಟೆಂಟ್ ಇದೆ, 2 ಕಲರ್ ಟೆಂಟು. 2 ಟೆಂಟ್ ಹಾಕಿದ್ದಾರೆ. ಅದೇ ನಮ್ಮ ವಾಶ್ರೂಮು, ಟಾಯ್ಲೆಟ್ ರೂಮು. ಅಲ್ಲೇ ಹೋಗಿ ನಮ್ಮ ನಿತ್ಯ ಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಬರಬೇಕು. ಆಮೇಲೆ ಇಲ್ಲಿ ನೀರೆಲ್ಲ ಕೊಡಲ್ಲ ಉಳ್ಕೊಳ್ಳೋಕ್ಕೆ. ನಾವು ಟಾಯ್ಲೆಟ್ ಪೇಪರ್ ತೊಗೊಬಂದಿರಬೇಕು. ಟಾಯ್ಲೆಟ್ ಪೇಪರ್ ಮತ್ತು ವೆಟ್ ವೈಪ್ಸ್ ತೊಗೊಬಂದಿರ್ತೀವಿ. ಅದರಲ್ಲೇ ತೊಳ್ಕೊಳ್ಳೋದು. ಏನೂ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಟ್ರೆಕ್ಕಿಂಗ್ ಅಂತ ಈ ಥರ ಟ್ರೆಕ್ಕಿಂಗ್ ಬಂದರೆ ಮೇನ್ ಪ್ರಾಬ್ಲಮ್ ಅದೇ, ಟಾಯ್ಲೆಟ್ ಪ್ರಾಬ್ಲಮೇ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ಬಾಯ್. ಸಿ ಯು ಲೇಟರ್. ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಮುಂದೆ. ಗುರುಗಳೇ ನೋಡಿ ಎಷ್ಟು ಸ್ನೋಫಾಲ್ ಆಗಿದೆ ಅಂತ. ಮೇಲೆ ಇನ್ನೂ ಒಂದು 4-5 ಅಡಿ ತನಕ ಸ್ನೋಫಾಲ್ ಆಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇವತ್ತು ಒಂದು ಲೇಕಿಗೆ ಹೋಗ್ತಾಯಿದ್ದೀವಿ. ಅದು ನನ್ನ ಟೀಮ್ ಮೆಂಬರ್ಸ್ ಅವರೆಲ್ಲ ಪಾರ್ಟಿಸಿಪೆಂಟು, ಟ್ರಕ್ಕರ್ಸ್ ನನ್ನ ಜೊತೆ ಬಂದಿರೋರು. ಇಲ್ಲ ಯಾವುದೋ ಒಂದು 3-4 ಕಿಲೋಮೀಟ್ರಲ್ಲಿ ಒಂದು ಲೇಕ್ ಇದೆಯಂತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ದರಿದ್ರದ್ದು ಗೋಪ್ರೋ ಬ್ಯಾಟ್ರಿನೂ ಬೇಗ ಚಾರ್ಜ್ ಖಾಲಿ ಆಗುತ್ತೆ, ಮತ್ತು ಈ ವೆದರ್ಗೆ ಆಫ್ ಆಗ್ತಾಯಿದೆ ಗೋಪ್ರೋ ಜೊತೆಗೆ. ಅಲ್ಟಿಮೇಟ್ ಟ್ರೆಕ್ಕಿಂಗ್ ಮಾತ್ರ ಥ್ರಿಲ್ಲಿಂಗ್ ಆಗಿದೆ. ಹೆವಿ ಸ್ನೋಫಾಲ್ ಆಗಿದೆ, ಮಾತ್ರ ಈಗಲೂ ಸ್ನೋಫಾಲ್ ಆಗ್ತಾಯಿದೆ. ಅಂದ್ರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆ ಪರ್ಮಿಷನ್ ಕೊಟ್ಟರೆ ಸಾಕು ಸಬ್ಮಿಟ್ ಮಾಡೋಕ್ಕೆ, ನೋಡಬೇಕು. ಬಟ್ ಡಿಸ್ಟೆನ್ಸ್ ಜಾಸ್ತಿ ಆಗೋಗುತ್ತೆ. ಟೋಟಲ್ ಡಿಸ್ಟೆನ್ಸ್ 24 ಕಿಲೋಮೀಟರ್ಸ್ ಕವರ್ ಮಾಡಬೇಕಾಗುತ್ತೆ ನಾಳೆ ಒಂದೇ ದಿನ. ಹೋಗ್ಬೇಕಾದ್ರೆ 12 ಕಿಲೋಮೀಟ್ರ್, ಬರಬೇಕಾದ್ರೆ 12 ಕಿಲೋಮೀಟ್ರ್. ಅಸೆಂಡಿಂಗು ಬಾಯೆಲ್ಲ ಡ್ರೈ ಆಗ್ತದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಥ್ರಿಲ್ಲಿಂಗ್ ಆಗಿದೆ ಟ್ರೆಕ್ಕಿಂಗ್, ಸೂಪರ್ ಕೂಲ್ ಎಲ್ಲ. ಬಟ್ ಅಥವಾ ಮನೇಲಿ ಇದ್ಬಿಟ್ಟು ಏನು ಮಾಡ್ತೀರಾ, ಬನ್ನಿ ಇಂಥ ಜಾಗಕ್ಕೆ. ಜಾಗ ನೋಡಿ ಇಂಥದ. कैसा लग रहा है ट्रैकिंग?
बारिश आ जाए बहुत सारी, बस तो मजा आए। बस नो ट्रेक पोंचो वाले दिखने चाहिए। हो गया। ಬಾಡ್ ಲೇಕ್ ಹತ್ರ ಬಂದಿದ್ದೀವಿ. ಕೊರಿ ಪಾಸ್ ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ, ನೋಫಾಲ್ ಆಗಿರೋದ್ರಿಂದ ಈಗ ಫೈನಲಿ ಬಾಡ್ ಲೇಕ್ ಬಂದಿದ್ದೀವಿ. 45 ಕಿಲೋಮೀಟರ್ಸ್ ಟ್ರೆಕ್ ಮಾಡಿಕೊಂಡು. ಇಟ್ಸ್ ಓಕೆ, ಇದು ಸಖತ್ತಾಗಿದೆ ಪ್ಲೇಸು.